ನಮಸ್ಕಾರ ಕರ್ನಾಟಕದ ಸಮಸ್ತ ಜನತೆಗೆ ಸ್ನೇಹಿತರೆ, ಮತ್ತೊಂದು ಗೃಹಲಕ್ಷ್ಮಿ ಅಪ್ಡೇಟ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಪೆಂಡಿಂಗ್ ಹಣ ನಾಳೆ ಅಂದರೆ 5/5/2024ನೇ ತಾರೀಕಿನಂದು ಬೆಳಗ್ಗೆ 10:30 ಗಂಟೆಗೆ ಈ 18 ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಪೆಂಡಿಂಗ್ ಹಣ ಜಮಾ ಆಗುತ್ತಿದ್ದು, ಆ ಜಿಲ್ಲೆಗಳು ಯಾವುದು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಯೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ನೋಡಿ, ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ಥರನಾಗಿ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮಗೇನಾದರೂ ಗೃಹಲಕ್ಷ್ಮಿ ಪ್ರಾಬ್ಲಮ್ ಆಗಿದ್ರೆ ಅದ್ರ ಬಗ್ಗೆ ಕಮೆಂಟ್ ಮಾಡಿ, ಅದರ ಬಗ್ಗೆ ಒಂದು ವಿಡಿಯೋ ಮಾಡಿ ತಿಳಿಸೋಣ. ಮತ್ತೆ ಆಗ್ತಡ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಹೌದು ಸ್ನೇಹಿತರೆ, ನಾಳೆ ಅಂದರೆ 5/5/2024ನೇ ತಾರೀಕಿನಂದು ಬೆಳಗ್ಗೆ 10:30 ಗಂಟೆಗೆ ಗೃಹಲಕ್ಷ್ಮಿ ಪೆಂಡಿಂಗ್ ಹಣ ಜಮಾ ಆಗುತ್ತಿದ್ದು, ಯಾರ ಖಾತೆಗೆ ಎಷ್ಟೆಷ್ಟು ಹಣ ಜಮಾ ಆಗುತ್ತೆ ಅಂತ ನೋಡೋಣ ಬನ್ನಿ. ನಿಮ್ಗೇನಾದ್ರೂ 5 ಕಂತಿನ ಹಣ ಬಂದಿಲ್ಲ ಅಂದ್ರೆ 10,000 ರೂಪಾಯಿ ಜಮಾ ಆಗುತ್ತೆ. ಅದೇ ತರನಾಗಿ 4 ಕಂತಿನ ಹಣ ಬಂದಿಲ್ಲ ಅಂದ್ರೆ 8,000 ಜಮಾ ಆಗುತ್ತೆ. ಅದೇ ತರನಾಗಿ 3 ಕಂತಿನ ಹಣ ಬಂದಿಲ್ಲ ಅಂದ್ರೆ ನಿಮಗೆ 6,000 ರೂಪಾಯಿ ಜಮಾ ಆಗುತ್ತೆ. ಅದೇ ತರನಾಗಿ ನಿಮಗೆ ಎಷ್ಟು ಕಂತಿನ ಹಣ ಬಂದಿಲ್ಲ ನೋಡಿ, 1 ಕಂತಿಗೆ 2,000 ಅಂತೆ ಜಮಾ ಆಗುತ್ತೆ. ಅದೇ ತರನಾಗಿ ನಾಳೆ ಈ 18 ಜಿಲ್ಲೆಗಳಿಗೆ ಪೆಂಡಿಂಗ್ ಹಣ ಜಮಾ ಆಗುತ್ತಿದ್ದು, ಆ ಜಿಲ್ಲೆಗಳು ಯಾವುದು ಎಂಬುದನ್ನು ನೋಡೋಣ ಬನ್ನಿ. ಮೊದಲನೇದಾಗಿ ನೋಡ್ಬೇಕಾದ್ರೆ ಚಿಕ್ಕೋಡಿ, ಬೆಳಗಾವಿ, ಬಾಗಲಕೋಟೆ, ಬಿಜಾಪುರ, ಗುಲ್ಬರ್ಗ, ರಾಯಚೂರು, ಬೀದರ್, ಕೊಪ್ಪಳ, ಬಳ್ಳಾರಿ, ಹಾವೇರಿ, ಧಾರವಾಡ, ಉತ್ತರ ಕನ್ನಡ, ದಾವಣಗೆರೆ, ಶಿವಮೊಗ್ಗ ಮತ್ತು ಉಡುಪಿ, ಚಿಕ್ಕಮಗಳೂರು, ಹಾಸನ, ದಕ್ಷಿಣ ಕನ್ನಡ ಈ 18 ಜಿಲ್ಲೆಗಳಿಗೆ ನಾಳೆ ಅಂದರೆ 5/5/2024ನೇ ತಾರೀಕಿನಂದು ಬೆಳಗ್ಗೆ 10:30 ಗಂಟೆಗೆ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗೆ ಪೆಂಡಿಂಗ್ ಹಣ ಜಮಾ ಆಗುತ್ತಿದ್ದು, ಫಲಾನುಭವಿಗಳು 10:30 ಗಂಟೆಯ ನಂತರ ನಿಮ್ಮ ಖಾತೆಯನ್ನು ಚೆಕ್ ಮಾಡಿಕೊಳ್ಳಿ, ಹಣ ಜಮಾ ಆಗಿರುತ್ತದೆ. ಅಕಸ್ಮಾತ್ ಜಮಾ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಡೇ ಚೆಕ್ ಮಾಡಿ, ಅವತ್ತು ಜಮಾ ಆಗಿರುತ್ತೆ. ಯಾಕಂದ್ರೆ ಹಣದ ಸ್ವಲ್ಪ ಒತ್ತಡದಿಂದ ಒಮ್ಮೆ ಜಮಾ ಆಗಲ್ಲ, ಎಲ್ಲರಿಗೂ ಸ್ವಲ್ಪ ಅಮೌಂಟ್ ಜಮಾ ಆಗುತ್ತಾ ಬರುತ್ತೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಇದೇ ತರನಾದ ಗೃಹಲಕ್ಷ್ಮಿ, ಯುವ ನಿಧಿ, ಗೃಹಜ್ಯೋತಿ, ಶಕ್ತಿ ಯೋಜನೆ, ಇನ್ನಿತರ ಯೋಜನೆಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂದರೆ ಕರ್ನಾಟಕ ಸಿಂಧು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾವುದೇ ಹಣ ಕೊಡದೆ, ಮತ್ತು ಬೆಲ್ ಐಕನ್ ಆಲ್ಗೆ ಇಟ್ಕೊಳ್ಳಿ. ಯಾಕಂದರೆ ನಾವು ಯಾವುದೇ ಗೃಹಲಕ್ಷ್ಮಿ ಅಪ್ಡೇಟ್ನ ಬಿಟ್ಟರೆ ನಿಮಗೆ ತಕ್ಷಣ ಬಂದು ಮೆಸೇಜ್ ಬರುತ್ತೆ. ಅದೇ ಥರನಾಗಿ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮಗೇನಾದರೂ ಗೃಹಲಕ್ಷ್ಮಿ ಅಪ್ಡೇಟ್ ಪ್ರಾಬ್ಲಮ್ ಆಗಿದ್ದರೆ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ತಿಳಿಸೋಣ. ಅದೇ ಥರನಾಗಿ ವಿಡಿಯೋನ ಇಲ್ಲಿ ತನಕ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.